ನಿನಗಾಗಿ ಭಾಗ 214. ವಿಕ್ರಮ್ ಮತ್ತು ದಮಯಂತಿ ಇಬ್ಬರು ಖುಷಿಪಟ್ಟರು. ನಮ್ಮ ಬಗ್ಗೆ ಯೋಚಿಸುವ ಒಂದು ಅದ್ಭುತವಾದ ಜೀವ ನಮ್ಮ ಜೊತೆ ಇದೆ. ನಾವು ಗಿರಿಯನ್ನು ತುಂಬ ಚೆನ್ನಾಗಿ ನೋಡಿಕೊಳ್ಳಬೇಕು ಅಂತ ಇಬ್ಬರು ಪರಸ್ಪರ ಒಬ್ಬರಿಗೊಬ್ಬರು ಪ್ರಾಮಿಸ್ ಮಾಡಿಕೊಂಡಿದ್ದರು. ಗಿರಿಯಣ್ಣ ನನಗೆ ನಿಜವಾಗಲೂ ಅಣ್ಣನಾಗಿ ಯಾವ ಕೆಲಸ ಮಾಡಬೇಕು ಎಲ್ಲವನ್ನು ಮಾಡುತ್ತಿದ್ದಾರೆ. ನಾನು ಇನ್ನು ಮೇಲೆ ತಂಗಿಯಾಗಿ ಏನು ಮಾಡಬೇಕು ಎಲ್ಲವನ್ನು ಮಾಡುತ್ತೇನೆ ಅಂತ ಅವಳು ವಿಕ್ರಮ್ನನ್ನು ಗಟ್ಟಿಯಾಗಿ ತಬ್ಬಿಕೊಂಡಳು. ನಿಜ, ದೇವರು ನಮ್ಮ ಬದುಕಿನಲ್ಲಿ ತುಂಬ ವಿಷಯದಲ್ಲಿ ಸಮಸ್ಯೆ ಮಾಡಿದರೂ ಕೂಡ ಗಿರಿಯನ್ನು ನಮ್ಮ ಬದುಕಿನಲ್ಲಿ ಕೊಟ್ಟು ತುಂಬ ಒಳ್ಳೆಯದು ಮಾಡಿದ್ದಾನೆ ಅಂತ ಅವನು ಕೂಡ ಅವನ ಅಪ್ಪುಗೆಯನ್ನು ಬಿಗಿಗೊಳಿಸಿದ. ಇಬ್ಬರು ಪರಸ್ಪರ ಒಬ್ಬರಿಗೊಬ್ಬರು ಮುದ್ದಿಸಿಕೊಳ್ಳುತ್ತಿದ್ದರು. ನಂತರ ಅವಳು, ನಾನು ಸ್ವಲ್ಪ ರೆಸ್ಟ್ ಮಾಡಬೇಕು, ಏನಾದರೂ ತಿನ್ನಲು ಆರ್ಡರ್ ಮಾಡುತ್ತೀರಾ ಅಂದಾಗ ಸಡನ್ನಾಗಿ ವಿಕ್ರಮ್ ಮತ್ತು ದಮಯಂತಿಯ ಫೋನಿಗೆ ಒಂದು ಮೆಸೇಜ್ ಬಂತು. ಅದನ್ನು ನೋಡಿ ಇಬ್ಬರು ಖುಷಿಯಾದರು. ಅದೇನೆಂದರೆ, ಅಡಿಗೆ ಏನು ಬೇಕು ಎಲ್ಲವನ್ನು ಕಳಿಸಿದ್ದೇನೆ, ಕಿಚನ್ನಲ್ಲಿ ಹೋಗಿ ನೋಡಿ ಅಂತ ಇತ್ತು. ಇಬ್ಬರು ಆಸೆಯಿಂದ ಕಿಚನ್ ಬಳಿ ದಡದಡನೆ ಹೋದರು. ಅಲ್ಲಿ ನೋಡಿದರೆ ಕಿಚನ್ ಫುಲ್ಲು ಪರಿಮಳ. ಅವಳಿಗೆ ಇಷ್ಟವಾದ ಮಸಾಲೆ ದೋಸೆ, ಪಾಲಕ್ ಪನ್ನೀರ್, ಬಟರ್ ನಾನ್, ಗೋಬಿ ಮಸಾಲ, ಪಾಪಡ್, ವಿಧ ವಿಧವಾದ ಸಲಾಡ್ಗಳು ಅಲ್ಲಿ ಇತ್ತು. ಒಂದು ಚೀಟಿ ಅದರಲ್ಲಿ ಇದೆ. ಐಸ್ ಕ್ರೀಮ್ಗಳು ಕೂಡ ಫ್ರಿಜ್ಜಲ್ಲಿ ಇದೆ, ಲಾಕ್ ಮಾಡಿಲ್ಲ. ಫ್ರಿಜ್ಜನ್ನು ನೋಡಿ ಇಬ್ಬರು ಅಂತ ಇರುವ ಚೀಟಿಯನ್ನು ನೋಡಿ ಖುಷಿಪಟ್ಟರು. ವಿಕ್ರಮ್ಗೆ ಇಷ್ಟವಾದ ಫ್ಲೇವರ್ ಐಸ್ ಕ್ರೀಮ್ಗಳು ಇದೆ. ದಮಯಂತಿಗೆ ಚಾಕ್ಲೇಟ್ ಇದ್ದರೆ ಸಾಕು. ಅವಳು ಅಲ್ಲಿದ್ದ ಚಾಕ್ಲೇಟ್ಗಳನ್ನು ಬಾಚಿದಳು. ಆಗ ವಿಕ್ರಮ್, ಇಲ್ಲಿ ಯಾವ ಚಿಕ್ಕ ಮಕ್ಕಳೂ ಇಲ್ಲ ನಿನ್ನ ಚಾಕ್ಲೇಟನ್ನು ಕಿತ್ತುಕೊಳ್ಳಲು. ನಾನು ಐಸ್ ಕ್ರೀಮ್ ಬಿಟ್ಟು ಏನನ್ನು ತಿನ್ನುವುದಿಲ್ಲ ಅಂತ ಹೇಳಿದ. ಇಬ್ಬರು ಕೂಡ ತಮಗೆ ಇಷ್ಟವಾದ ಚಾಕ್ಲೇಟ್ಸನ್ನು ತಿಂದರು. ಊಟ ಅಂತ ವಿಕ್ರಮ್ ಕೇಳಿದಾಗ, ನಾನು ಸ್ವಲ್ಪ ಫ್ರೆಶ್ ಆಗಬೇಕು. ಬೆಳಿಗ್ಗೆಯಿಂದ ಆಸ್ಪತ್ರೆ ಸುತ್ತಾಟ ಪರದಾಟ ಇವುಗಳಿಂದ ನನಗೆ ಸಾಕಾಗಿ ಹೋಗಿದೆ. ಸ್ನಾನ ಮಾಡಿ ಬರುತ್ತೇನೆ, ಬಟ್ಟೆಯನ್ನು ಬದಲಾಯಿಸುತ್ತೇನೆ ಅಂತ ಅವಳು ಹೇಳಿದಳು. ವಿಕ್ರಮ್ ಅವಳನ್ನು ತುಂಬ ಆಶ್ಚರ್ಯದಿಂದ ನೋಡಿದ. ಅದು ಹೇಗೆ ಸಾಧ್ಯ? ಅದನ್ನು ಅಣ್ಣ ರೆಡಿ ಮಾಡಿದ್ದಾರೆ ಅಂತ ಅವಳು ಅವನು ಕಳಿಸಿದ್ದ ಮೆಸೇಜ್ ತೋರಿಸಿದಳು. ಈ ಮನೆ ಗಿರಿಯಣ್ಣನದು. ಅವರು ಮದುವೆಯಾದ ಮೇಲೆ ಈ ಮನೆಗೆ ಶಿಫ್ಟ್ ಆಗಬೇಕು ಅನ್ನುವ ಪ್ಲಾನ್ ಇತ್ತಂತೆ. ಮೊದಲು ನೀವೇ ಸ್ವಲ್ಪ ದಿನ ಇದ್ದು ಬನ್ನಿ, ಈ ಮನೆಯ ಗೃಹಪ್ರವೇಶ ಎಲ್ಲ ಆಗಿದೆ. ವಿಕ್ರಮ್ ತುಂಬ ಬೇಸರ ಮಾಡಿದಾಗ ನಾನು ಇದೇ ಮನೆಗೆ ಬಂದು ಇರುತ್ತಾ ಇದ್ದಿದ್ದು. ಅವನಿಗೆ ದಿನಗಟ್ಟಲೆ ನಾನು ಸಿಗುತ್ತಾ ಇರಲಿಲ್ಲ. ಈಗ ನನ್ನ ಮುದ್ದು ತಂಗಿಗಾಗಿ ಈ ಸೀಕ್ರೆಟನ್ನು ನಾನು ಬಿಟ್ಟು ಕೊಡಬೇಕಾಗಿತ್ತು ಅಂತ ಗಿರಿ ಮೆಸೇಜ್ ಮಾಡಿದ್ದ. ತಂಗಿಗಾಗಿ ಮತ್ತು ಭಾವನಿಗಾಗಿ ಕೆಳಗೆ ಇರುವ ರೂಮಿನಲ್ಲಿ ವಿಧ ವಿಧವಾದ ಬಟ್ಟೆಗಳ ಕಬೋರ್ಡ್ ಇದೆ, ಇಬ್ಬರು ಎಂಜಾಯ್ ಮಾಡಿ ಅನ್ನುವ ಮೆಸೇಜ್ ದಮಯಂತಿಗೆ ಕಳಿಸಿದ್ದ. ಅದನ್ನು ಅವಳು ತೋರಿಸಿದಾಗ ವಿಕ್ರಮ್ಗೆ ಕೋಪ ಬಂತು. ಇಲ್ಲಿ ಬಂದು ನನ್ನನ್ನು ಸತಾಯಿಸುತ್ತಿದ್ದ. ನಾನು ಬೆಂಗಳೂರು ಫುಲ್ಲು ಹುಡುಕುತ್ತಿದ್ದೆ ಇವನಿಗಾಗಿ. ಇವನು ಇಲ್ಲಿ ಕುಳಿತುಕೊಳ್ಳುತ್ತಾನೆ ಅಂತ ಮುಖ ಕೆಂಪಗೆ ಮಾಡಿಕೊಂಡ. ಆಗ ದಮಯಂತಿ ಜೋರಾಗಿ ನಕ್ಕಳು. ಅವರು ಮಾಡಿದ ಸಹಾಯ ಇವನಿಗೆ ನೆನಪಿಲ್ಲ. ಆದರೆ ತನ್ನ ಸಮಾಧಾನಕ್ಕಾಗಿ ಯಾರೂ ಇಲ್ಲದ ಜಾಗದಲ್ಲಿ ಬಂದು ಇದ್ದರೆ ಇವರಿಗೆ ಕಷ್ಟ. ನೀವು ಎಷ್ಟು ಬಾರಿ ನಿಮಗೆ ಬೇಸರವಾದಾಗ ಯಾರಿಗೂ ಸಿಗದೆ ಹೋಗುತ್ತಿರಲಿಲ್ಲ ಅಲ್ಲವೇ? ಅದೇ ರೀತಿ ಮನಸ್ಸು ಸರಿಯಾಗಿ ಇಲ್ಲದೇ ಇದ್ದಾಗ ನಾವು ಯಾರಿಗೂ ಸಿಗಬಾರದು. ಆಗ ಸಂಬಂಧಗಳು ಹಾಳಾಗುತ್ತವೆ. ಕೋಪದಲ್ಲಿ ಜಗಳ ಮಾಡುತ್ತೇವೆ ಅಂತ ಇವಳು ಹೇಳಿದಾಗ ವಿಕ್ರಮ್ಗೆ ನಿಜ ಅಂತ ಅನಿಸಿತು. ಅವಳ ಕೈಯನ್ನು ಹಿಡಿದುಕೊಂಡು, ನೀನು ನನ್ನನ್ನು ಬಿಟ್ಟು ಹೋಗಬೇಡ. ನೀನು ಇಲ್ಲವಾದರೆ ನನಗೆ ಈ ಚಿಕ್ಕ ಚಿಕ್ಕ ವಿಷಯಗಳು ಗೊತ್ತಿರುತ್ತಿರಲಿಲ್ಲ. ಈ ವಿಷಯಕ್ಕೆ ನಾನು ಕೋಪ ಮಾಡಿಕೊಂಡು ತಿಂಗಳುಗಟ್ಟಲೆ ಅವನ ಜೊತೆ ಮಾತನಾಡುತ್ತಿರಲಿಲ್ಲ. ಈ ರೀತಿಯ ಚಿಕ್ಕ ವಿಷಯ ಸಿಕ್ಕಿದರೆ ಸಾಕು. ನಾನು ತುಂಬ ಮೂರ್ಖ. ನೀನು ನನ್ನನ್ನು ಹೇಗೆ ಒಪ್ಪಿಕೊಂಡೆ ಅಂತ ಅವಳ ಕಣ್ಣುಗಳಲ್ಲಿ ಕಣ್ಣನ್ನು ಇಟ್ಟು ನೋಡಿದ. ಅವಳು ಕೂಡ ಇವನ ಕಣ್ಣುಗಳಲ್ಲಿ ಕಣ್ಣನ್ನು ಇಟ್ಟು ನೋಡಿದಳು. ಸ್ವಲ್ಪ ಹೊತ್ತು ಇಬ್ಬರ ಕಣ್ಣುಗಳಲ್ಲೇ ರೊಮ್ಯಾನ್ಸ್ ಶುರುವಾಯಿತು. ಅವನ ಕಣ್ಣುಗಳಲ್ಲಿ ತುಂಟತನ ಎದ್ದು ಕಾಣುತ್ತಿತ್ತು. ಇವನ ಕಣ್ಣುಗಳಲ್ಲಿ ರೊಮ್ಯಾನ್ಸ್ ಇರಲಿಲ್ಲ. ಬದಲಿಗೆ ಅವಳನ್ನು ಕಚ್ಚಿ ತಿನ್ನಬೇಕು ಅನ್ನುವಷ್ಟು ಆಸೆ ಇತ್ತು. ಇವಳಿಗೆ ಭಯವಾಗಿ ತನ್ನ ದೃಷ್ಟಿಯನ್ನು ಬೇರೆ ಕಡೆ ಮಾಡಿ ನಾನು ಫ್ರೆಶ್ ಆಗಿ ಬರುತ್ತೇನೆ ಅಂತ ರೂಮಿಗೆ
ಹೊರಟು ಹೋದಳು. ಇವನಿಗೂ ಕೂಡ ಬೇಸರವಾಯಿತು. ಅವಳು ಪ್ರೆಗ್ನೆಂಟ್. ನಾನು ನೋಡಿದರೆ ಇಷ್ಟೊಂದು ಆಸೆ ಇಟ್ಟುಕೊಂಡಿದ್ದೇನೆ. ಅದೇನು ಮಾಡುತ್ತಾನೋ ಮಗುವಾದ ಮೇಲೆ ತಿಳಿಯುತ್ತಿಲ್ಲ. ಏಕೆಂದರೆ ಮಗುವಿಗಾಗಿ ಅವಳು ತುಂಬ ಸಮಯ ಕೊಡಬೇಕಾಗುತ್ತದೆ. ನಾನು ನನ್ನ ಜೊತೆ ಇರುವ ಅಂದರೆ ದೊಡ್ಡ ಜಗಳವಾಗುತ್ತದೆ. ಕೇವಲ ಗಂಡನಾಗಿ ನಾನು ಯೋಚನೆ ಮಾಡುತ್ತಿದ್ದೇನೆ. ಆದರೆ ಒಬ್ಬ ತಂದೆಯಾಗಿ ನನ್ನ ಮಗುವಿಗೆ ಒಂದು ಒಳ್ಳೆಯ ಭವಿಷ್ಯವನ್ನು, ಆರೋಗ್ಯವನ್ನು ಕೊಡಬೇಕು ಅನ್ನುವ ಮಾತು ನಿಜವಾದರೆ ಈಗ ಈ ಸಮಯದಲ್ಲಿ ನಾನು ಅವಳನ್ನು ಚೆನ್ನಾಗಿ ನೋಡಿಕೊಳ್ಳಬೇಕು. ಅವಳ ಹೊಟ್ಟೆಯಲ್ಲಿರುವ ಮಗು ತುಂಬ ಆರೋಗ್ಯವಾಗಿ ನೆಮ್ಮದಿಯಾಗಿ ಇರಬೇಕು ಅನ್ನುವ ಆಲೋಚನೆ ಬಂದ ತಕ್ಷಣ ವಿಕ್ರಮ್ಗೆ ಒಂದು ರೀತಿ ಖುಷಿಯಾಯಿತು. ಅವನ ದೇಹದಲ್ಲಿ ಒಂದು ರೀತಿ ಹೊಸ ಹೊಳಪು ಶುರುವಾಯಿತು. ಒಂದು ಸಮಾಧಾನ ಸಿಕ್ಕಂತೆ ಆಯಿತು. ವಿಕ್ರಮ್ ತನ್ನ ತಪ್ಪಿಗೆ ಕ್ಷಮೆ ಕೇಳಬೇಕು. ಬಾಯಿ ಬಿಟ್ಟು ಎಷ್ಟು ಸಲ ಅವಳನ್ನು ಕ್ಷಮೆ ಕೇಳಲಿ, ಅದರ ಬದಲು ಅವಳನ್ನು ಚೆನ್ನಾಗಿ ನೋಡಿಕೊಂಡು ಬಿಡುತ್ತೇನೆ ಅಂತ ಅವಳ ಬಳಿ ಹೋದ. ಅವನ ಮನಸ್ಸು ಪದೇ ಪದೇ ಅವಳಾಗಿ ಅವಳೇ ಬರಲಿ, ಸ್ವಲ್ಪ ಸ್ಪೇಸ್ ಕೊಡು ಅಂತ ಹೇಳುತ್ತಿದೆ. ಆದರೆ ಇವನು ಒಪ್ಪುತ್ತಿಲ್ಲ. ರೂಮಿಗೆ ಹೋಗಿ ಅವಳು ಏನು ಮಾಡುತ್ತಿದ್ದಾಳೆ ನೋಡೋಣ ಅಂತ ಇವನು ಕೂಡ ಹೋದ. ರೂಮಿನ ಮುಂದೆ ಹೋದ ತಕ್ಷಣ ಬಾಗಿಲು ಹಾಕಿಕೊಂಡಿದ್ದಾಳೆ ಅಂತ ಇವನು ಊಹಿಸಿದ. ಆದರೆ ಇವನ ಕೈ ಟಚ್ ಆದ ತಕ್ಷಣ ಕದ ತೆರೆಯಿತು. ಒಳಗೆ ಹೋದ. ನಿಧಾನವಾಗಿ. ಜೋರಾಗಿ ಹೋದರೆ ಅವಳು ಕೋಪ ಮಾಡಿಕೊಂಡು ಬೇಗ ಕಳಿಸಿಬಿಡುತ್ತಾಳೆ. ಅವಳಿಗೆ ತಿಳಿಯದೆ ಹೋಗಬೇಕು. ಅವಳು ಎಲ್ಲಿ ಏನು ಮಾಡುತ್ತಿದ್ದಾಳೆ ಅಂತ ತಿಳಿಯುತ್ತದೆ. ವಿಕ್ರಮ್ ರೂಮಿನಲ್ಲಿ ನೋಡಿದ. ಅಲ್ಲಿ ಅವಳು ಇರಲಿಲ್ಲ. ಬಾತ್ರೂಮ್ನಲ್ಲೂ ಕೂಡ ನೋಡಿದ. ಅವಳು ಕೂಡ ಅಲ್ಲಿ ಇರಲಿಲ್ಲ. ಮತ್ತೆ ರೂಮಿನಲ್ಲೂ ಕೂಡ ಇಲ್ಲ, ಬಾತ್ರೂಮ್ನಲ್ಲೂ ಇಲ್ಲ ಅಂದಾಗ ಅಲ್ಲೇ ಒಂದು ಡೋರ್ ಕಾಣಿಸಿತು. ಅದನ್ನು ನಿಧಾನವಾಗಿ ತೆಗೆಯಲು ಪ್ರಯತ್ನಿಸಿದ. ದಮಯಂತಿ ಫ್ರೆಶ್ ಆಗಿ ಅಲ್ಲಿರುವ ಡ್ರೆಸ್ಸಿಂಗ್ ರೂಮ್ನಲ್ಲಿ ತನ್ನ ಬಟ್ಟೆಯನ್ನು ಬದಲಾಯಿಸುತ್ತಿದ್ದಾಳೆ. ಅವಳನ್ನು ನೋಡಿ ಇವನು ಶಾಕ್ ಆದ. ಇವನ ಹೃದಯ ಜೋರಾಗಿ ಬಡಿದುಕೊಳ್ಳುತ್ತಿದೆ. ಅವನ ದೇಹ ಬಿಸಿ ಆಗುತ್ತಿದೆ, ರಕ್ತ ಕುದಿಯುತ್ತಿದೆ. ಅವಳು ಪ್ರೆಗ್ನೆಂಟ್ ಆದ ದಿನದಿಂದ ಬಚ್ಚಿಟ್ಟುಕೊಂಡಿದ್ದ ಆಸೆಗಳು ಇಂದು ಇವನಿಗೆ ಗರಿ ಕೆದರಿದೆ. ಯಾರು ಬಂದರೂ ತಡೆಯಲು ಸಾಧ್ಯವಿಲ್ಲ. ಏಕೆಂದರೆ ದಮಯಂತಿ ತಾನು ಹಾಕಿದ್ದ ಟಾಪನ್ನು ತೆಗೆದಿದ್ದಾಳೆ. ಅವಳ ಬೆನ್ನು ತುಂಬ ಆಕರ್ಷಕವಾಗಿ ಕಾಣುತ್ತಿದೆ. ಅವಳು ಆ ಕಡೆ ಮುಖ ಮಾಡಿ ಬಟ್ಟೆಯನ್ನು ಬದಲಾಯಿಸುತ್ತಿರುವುದರಿಂದ ಇವನು ತುಂಬ ಹೊತ್ತು ಅವಳ ಬೆನ್ನನ್ನು ನೋಡಲು ಸಹಾಯವಾಯಿತು. ಇವಳು ಎಷ್ಟು ಬೆಳ್ಳಗೆ ಇದ್ದಾಳೆ, ನಾನು ಇವಳಲ್ಲಿ ಅರ್ಧ ಕಲರ್ ಕೂಡ ಇಲ್ಲ ಅಂತ ವಿಕ್ರಮ್ ತನ್ನನ್ನು ತಾನು ಬೈದುಕೊಂಡ. ಮಗು ಹುಟ್ಟಿದರೆ ನನ್ನ ಕಲರ್ ಬೇಡ, ನಾನು ಮಧ್ಯಮ ಬಣ್ಣದವನು. ಅವಳು ಎಷ್ಟು ಮಾದಕವಾಗಿದ್ದಾಳೆ, ಎಷ್ಟು ಬೆಳ್ಳಗೆ ಇದ್ದಾಳೆ ಅಂತ ಹೋದ. ಮುಂದೆ ಹೋದ. ಇವಳು ಏನೋ ಶಬ್ದ ಆಗುತ್ತಿದೆ ಅಂತ ಹಿಂದೆ ತಿರುಗಿಬೇಕು ಅಂತ ಅಂದುಕೊಳ್ಳುವಷ್ಟರಲ್ಲಿ ಅವನು ಅವಳ ಬೆನ್ನನ್ನು ಮುಟ್ಟಿದ. ತುಂಬ ಸಾಫ್ಟಾದ ಭಾಗ ಅಂತ ಅನಿಸಿ ಅವಳ ಬೆನ್ನಿಗೆ ಮುತ್ತು ಕೊಟ್ಟ. ಮೊದಲು ಶಾಕ್ ಆದರೂ ವಿಕ್ರಮ್ ಬಂದಿದ್ದಾನೆ ಅನ್ನುವುದು ಅವಳಿಗೆ ಕನ್ನಡಿಯಿಂದ ತಿಳಿಯಿತು. ಅವಳಿಗೆ ಒಂದು ರೀತಿ ರೋಮಾಂಚನವಾಯಿತು. ಇವನು ಮುತ್ತು ಕೊಟ್ಟಿದ್ದು. ನಂತರ ಅವಳು ಬಿಸಿಯಾಗಲು ಶುರು ಮಾಡಿದಳು. ಇವನು ಕೂಡ ಬಿಸಿಯಾದ. ಇವನು ಅವಳನ್ನು ಹಿಂದೆಯಿಂದ ಗಟ್ಟಿಯಾಗಿ ತಬ್ಬಿಕೊಂಡ. ಆಗ ಅವನ ಕೈಗಳು ಸುಮ್ಮನಿರದೆ ಅವಳ ಎದೆಗಳನ್ನು ಗಟ್ಟಿಯಾಗಿ ಇವನ 2 ಕೈಗಳು ಹಿಡಿದುಕೊಂಡಿವೆ. ಇವನಿಗೆ ಭಯ, ಅವಳು ಬೈಯುತ್ತಾಳೆ ಅಂತ. ಆದರೆ ಅವಳು ಏನು ಬೈದರೂ ಪರವಾಗಿಲ್ಲ ಅಂತ ಹಿಂದೆಯಿಂದ ಗಟ್ಟಿಯಾಗಿ ತಬ್ಬಿಕೊಂಡು ಅವಳ 2 ಎದೆಗಳನ್ನು ತನ್ನ ಕೈಯಲ್ಲಿ ಗಟ್ಟಿಯಾಗಿ ಹಿಡಿದುಕೊಂಡಿದ್ದಾನೆ. ಆ ಕ್ಷಣ ಶಾಶ್ವತವಾಗಿ ಇರಲಿ ಅಂತ ಇವನಿಗೆ ಅನ್ನಿಸಲು ಶುರುವಾಯಿತು. ಅವಳ ಕತ್ತಿನ ಮೇಲೆ ನಿರಂತರವಾಗಿ ಪ್ರೀತಿಯ ಮುತ್ತುಗಳನ್ನು ಕೊಡುತ್ತಿದ್ದಾನೆ. ಅವನನ್ನು ಅವನು ಸಂಪೂರ್ಣವಾಗಿ ಮರೆತು ಬಿಟ್ಟಿದ್ದಾನೆ. ಅವಳು ಕೂಡ ಬಟ್ಟೆ ಹಾಕಿಕೊಳ್ಳಬೇಕು ಅನ್ನುವ ಅರಿವು ಅವಳಿಗಿಲ್ಲ.
ಅವಳು ಪ್ರೆಗ್ನೆಂಟ್, ಅವಳ ಜೊತೆ ಈ ರೀತಿ ಮಾಡಬಾರದು ಅನ್ನುವ ಅರಿವು ಇವನಿಗಿಲ್ಲ. ಇಬ್ಬರೂ ಕೂಡ ಅದೇ ಪೊಸಿಷನ್ನಲ್ಲಿ ತುಂಬ ಹೊತ್ತು ನಿಂತಿದ್ದಾರೆ. ಇಬ್ಬರು ಪರಸ್ಪರ ಸಂಪೂರ್ಣವಾಗಿ ತಮ್ಮನ್ನು ತಾವು ಈ ಸಮಯದಲ್ಲಿ ಮರೆತಿದ್ದಾರೆ. ಒಬ್ಬರಿಗೆ ಒಬ್ಬರು ಕಚ್ಚಿಕೊಂಡಿದ್ದಾರೆ. ಆ ಕ್ಷಣದ ಅನುಭವವನ್ನು, ಆನಂದವನ್ನು ಅನುಭವಿಸುತ್ತಿದ್ದಾರೆ. ಅವಳ ಎದೆಗಳು ಇವನ ಕೈಯಲ್ಲಿದೆ. ಮುಂದೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ದಯವಿಟ್ಟು ನನ್ನ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ and keep supporting me always.